ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಅಥಣಿ ಶಾಸಕರಾದಂತಹ ಶ್ರೀ ಲಕ್ಷ್ಮಣ ಸವದಿ ಅವರಿಂದ 2,000ಕ್ಕಿಂತ ಅಧಿಕ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ 85% ಅಧಿಕ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳು, ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಅಥಣಿ ಹಾಗೂ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳು, ವಿರಕ್ತಮಠ ಶೇಗುಣಸಿ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶಾಸಕರಾದ ಶ್ರೀ ಲಕ್ಷ್ಮಣ ಸವದಿಯವರು ವಹಿಸಿದ್ದರು. ವಿಶೇಷ ಉಪನ್ಯಾಸವನ್ನು ಶ್ರೀ ಶರಣಯ್ಯ ಭಂಡಾರಿಮಠ, SB VGM ಕರಿಯರ್ ಅಕಾಡೆಮಿ ಧಾರವಾಡ ಹಾಗೂ ವಿಜಯಪುರ ನೆರವೇರಿಸಿದರು. ಹಾಗೂ ಶ್ರೀ ಚಿದಾನಂದ ಸವದಿ ಯುವ ನಾಯಕರು ಅಥಣಿ, ಶ್ರೀ ಶಿವಕುಮಾರ್ ಸವದಿ ಯುವ ನಾಯಕರು ಅಥಣಿ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪೋಷಕರು, ರಾಜಕೀಯ ಗಣ್ಯಮಾನ್ಯರು ಹಾಗೂ ಶಿಕ್ಷಕರು ಈ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿದ್ದರು. ವರದಿಯನ್ನು ನೀಡಿದವರು ಭರತ್ ಮುರುಗುಂಡೆ. ಓಡಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಆ ಮಕ್ಕಳು ಅನುಭವಿಸುವಂತ ವೇದನೆಯನ್ನು ಕಂಡು ಈ ಮಕ್ಕಳಿಗೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಬಂದು ಹಲವಾರು ವಿಜ್ಞಾನಿಗಳನ್ನ ಕುರಿಸಿಕೊಂಡು ಚರ್ಚೆ ಮಾಡಿ ನ್ಯಾನೋ ಟೆಕ್ನಾಲಜಿಯಲ್ಲಿ 3 kg ಕ್ಯಾಲಿಪರ್ಸ್ ಕಾಲನ್ನು ತೆಗೆದು 300 ಗ್ರಾಂ ನ್ಯಾನೋ ಟೆಕ್ನಾಲಜಿಯ ಕ್ಯಾಲಿಪರ್ಸ್ ಅನ್ನ ತಯಾರು ಮಾಡಿ ಸ್ವತಃ ಅಬ್ದುಲ್ ಕಲಾಂ ಅವರೇ ತೆಗೆದುಕೊಂಡು ಹೋಗಿ ಏನು ಅಂಗವಿಕಲರ ಹಾಸ್ಟೆಲ್ಗೆ ಹೋಗಿ ಮಕ್ಕಳಿಗೆ 300 ಗ್ರಾಮ್ ಇರುವಂತ ಕ್ಯಾಲಿಪರ್ಸ್ ಅನ್ನು ಕೊಟ್ಟು ಮಕ್ಕಳಿಗೆ ಕೊಡ್ತಾರೆ. ಆ ಮಕ್ಕಳು ಓಡಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಜರ್ಮನ್ ತಂಡವನ್ನು ವಹಿಸಿ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದು ನೆಕ್ಸ್ಟ್ ನಡೆದುಕೊಂಡದ್ದು ಇತಿಹಾಸ. ಅದ್ರ ಬಗ್ಗೆ ನಾನು ಎಲ್ಲ ಪ್ರತಿಭಾ ಸಂಪನ್ನ ಮಕ್ಕಳಿಗೆ ನಿಮ್ಮನ್ನ ಹಣ್ಣು ಬೆಳೆಸುವ ಸಲುವಾಗಿ ಬಂದಿರುವಂಥದ್ದು. ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಎಲ್ಲರಿಗೂ ಗೋಲ್ಡ್ ಮೆಡಲ್ ಕೊಡುವಂತ ಒಂದು ಸಂದರ್ಭ. ಭಾರತ ದೇಶದ ಹಾಕಿ ತಂಡದ ನಾಯಕರಾಗಿರುವಂತಹ ಧ್ಯಾನ್ ಚಂದ್ ಅವರು ವೇದಿಕೆ ಮೇಲೆ ಬರಬೇಕು, ಬಂಗಾರದ ಪದಕವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಧ್ಯಾನ್ ಚಂದ್ ಅವರು ಬಂದರು. ನಿಮ್ಗೆ ಆಶ್ಚರ್ಯ ಅನಿಸ್ತದ, ಹಾಕೊಳ್ಳೋ ಸರಿಯಾಗಿ